ಪ್ರೀತಿ ವೀಕ್ಷಕರೇ, ಎಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ನಮಸ್ಕಾರಗಳು. ಒಂದು ಸಂತೋಷಕರವಾದ ವಿಷಯ, ಒಂದು ಖುಷಿಯಾಗಿರೋ ವಿಷಯ, ಒಂದು ಹೊಸ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ಏನಂತಂದರೆ, ನೀವೆಲ್ಲ ತುಂಬ ಜನ ನನ್ನನ್ನು ಕಮೆಂಟ್ ಮಾಡಿ ಸಾಕಷ್ಟು ಬಾರಿ ಕೇಳಿದ್ರಿ, ರಘುರಾಮ್ ಅವರೇ ಯಾಕೆ ನೀವು ಬರೀ ಸಿನಿಮಾ ಮಂದಿಗೆ ಮಾತ್ರ ಸೀಮಿತ ಆಗಿದ್ದೀರಾ, ಸಿನಿಮಾ ಬಿಟ್ಟು ಬೇರೆ ಕ್ಷೇತ್ರದ ಗಣ್ಯರನ್ನು ಮಾಡಿ ಅಂತ. ನಾನು ಸಾಕಷ್ಟು ಬಾರಿ ಕಮೆಂಟಲ್ಲೂ ತಮಗೆ ತಿಳಿಸಿದೆ, ಈಗಲೂ ಹೇಳ್ತಿದ್ದೀನಿ, ನನಗೆ ಆಸಕ್ತಿ ಆಗಲಿ ಅಥವಾ ಆಸೆ ಆಗಲಿ ಅಥವಾ ಜ್ಞಾನ ಆಗಲಿ ಸಿನಿಮಾಗೆ ಸಂಬಂಧಪಟ್ಟಿದ್ದು ಜಾಸ್ತಿ. ಇತರೆ ಕ್ಷೇತ್ರದ ಗಣ್ಯರನ್ನ ಮಾಡಬೇಕು ಅಂತಂದರೆ ನಾನು ಇನ್ಫ್ಯಾಕ್ಟ್ ನಮ್ಮ ಸ್ನೇಹಿತರು ಒಬ್ಬ ಪ್ರಮೋದ್ ಹೆಗಡೆ ಅಂತ ಅವ್ರನ್ನ ಇಟ್ಬಿಟ್ಟು ಮಾಡಬೇಕು ಅಂತ ಕೇಳಿದ್ದೆ. ಬಟ್ ಆದರೆ ಅವರು ಸಮಯ ಹೊಂದಿಸೋದಕ್ಕಾಗಲಿಲ್ಲ ನನ್ನ ಚಾನಲ್ಗೆ, ಬೇರೆಯವ್ರನ್ನೇ ಮಾಡಿಸ್ಬೇಕು ಅಂತಿದ್ದೆ. ಅದೇ ಟೈಮಲ್ಲಿ ಸರಿಯಾಗಿ ನನ್ನ ಮಗಳು ನನ್ನ ದೊಡ್ಡ ಮಗಳು ಸೆಂಟ್ ಜೋಸೆಫ್ಸ್ ಕಾಲೇಜ್ನಲ್ಲಿ ಮಾಸ್ಟರ್ಸ್ ಇನ್ ಜರ್ನಲಿಸಮ್ ಫಸ್ಟ್ ಇಯರ್ ಮುಗಿತಾ ಇದೆ. ಅವಳಿಗೆ ಇದು ಹೆಲ್ಪ್ ಆಗಬೇಕು, ಪ್ಲಸ್ ಅವಳಿಗೂ ಒಂದು ಕ್ಯಾಮ್ರಾ ಮುಂದೆ ಇದು ಪರಿಚಯ ಆಗಲಿ. ಅವಳನ್ನ ನಾನು ಆ್ಯಂಕರ್ ಮಾಡಬೇಕು ಅಥವಾ ಆ್ಯಂಕರಾಗಿ ಬೆಳೆಸಬೇಕು ಅನ್ನೋ ಆಸೆ ಖಂಡಿತ ಅಲ್ಲ, ಆದರೆ ಅವಳ ಒಂದು ಓದಿಗೆ ಈ ಒಂದು ಕಾರ್ಯಕ್ರಮ ಸಹಾಯ ಆಗುತ್ತೆ ಅನ್ನೋ ಒಂದು ಆಸೆ. ಸೊ ಅವಳಿಗೆ ಎಲ್ಲ ಆಸಕ್ತಿ ಇದೆಲ್ಲನೂ, ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಜನಗಳನ್ನ ಮಾತಾಡಿಸ್ಬೇಕು, ಅವರ ಬದುಕಿನ ಕಥೆಗಳನ್ನ ತಿಳ್ಕೊಬೇಕು, ಅವ್ರ ಸಾಧನೆಗಳನ್ನ ಕೇಳಬೇಕು ಅಂತ. ಹಾಗಾಗಿ ಅವಳ ನಿರೂಪಣೆಯಲ್ಲಿ ನನ್ನ ಮಗಳನ್ನ ಅಫಿಷಿಯಲ್ ಆಗಿ ಒಂದು ಆ್ಯಂಕರ್ ಆಗಿ ನಿಮ್ಮ ಮುಂದೆ ಈ ಕಾರ್ಯಕ್ರಮದ ಮೂಲಕ ಪರಿಚಯ ಮಾಡ್ತಾ ಇದ್ದೀನಿ. ನನಸು ರಘುರಾಮ್ನ. ಈ ಕಾರ್ಯಕ್ರಮದ ಹೆಸರು ನನಸಾದ ಕನಸು ಅಂತ ಈ ಕಾರ್ಯಕ್ರಮದ ಹೆಸರು. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಕನಸು ನನಸಾಗೋದಕ್ಕೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಅದು ಏನು ಅಂತ ತಿಳ್ಕೊಳ್ಳೋದೇ ಈ ಕಾರ್ಯಕ್ರಮದ ಉದ್ದೇಶ. ಈ ಟೈಟಲ್ನ ಕೊಟ್ಟಿದ್ದು ನಮ್ಮ ಎಡಿಟ್ರು ವೆಂಕಟೇಶ್ ಅವರು. ಸೊ ಥ್ಯಾಂಕ್ ಯು ವೆಂಕಟೇಶ್, ನೀವು ಒಂದು ಅದ್ಭುತವಾದ ಟೈಟಲ್ನ ಕೊಟ್ಟಿದ್ದು. ನನಗೆ ಗೊತ್ತಿಲ್ಲ, ಅಚ್ಚ ಕನ್ನಡದ ಹೆಸರೇ ಇಡಬೇಕು ಅನ್ನೋ ಆಸೆ, ಬಟ್ ಅದನ್ನು ನಮ್ಮ ವೆಂಕಟೇಶ್ ಅವರು ಸಜೆಸ್ಟ್ ಮಾಡಿದ್ರು. ಥ್ಯಾಂಕ್ ಯು ವೆಂಕಟೇಶ್. ಅದಕ್ಕೆ ಕ್ಯಾಪ್ಷನ್ನು ಬಿಹೈಂಡ್ ದ ಮೈಕ್ ಅಂತ ಬರುತ್ತೆ, ಅದು ಒಂದು ನನ್ನ ಸೇರ್ಪಡೆ. ಸೊ ಇದ್ರದ್ದು ಕೆಲಸಗಳು ಶೂಟಿಂಗ್ಗಳಾಗಿದೆ, ಒಂದು 4 ಜನರ ಸರಣಿನ ಶೂಟ್ ಮಾಡಿದ್ದೀನಿ. ಇಲ್ಲಿ ನಾನು ಅಂದ್ಕೊಂಡಿರೋದು ಬರೀ ಸಾಧನೆ ಮಾಡಿರೋರು ಮಾತ್ರ ಅಲ್ಲ. ಇವಾಗ ಕೆಲವರು ಪಾಪ ಎಲೆಮರೆಕಾಯಿಗಳ ಥರ ಇದ್ದು ಕೆಲಸಗಳು ಮಾಡ್ತಿರ್ತಾರೆ, ಸಾಧನೆಗಳು ಮಾಡಿರ್ತಾರೆ, ಅವರ ಕನಸುಗಳನ್ನ ನನಸು ಮಾಡ್ಕೊಂಡಿರ್ತಾರೆ. ಅಂಥವ್ರನ್ನೂ ಹುಡುಕಿನ ಸಂದರ್ಶನ ಮಾಡೋದು, ಸಾಧಕರ ಜೊತೆಯಲ್ಲಿ ಸಾಧನೆ ಮಾಡಿ ಗುರುತಿಸಲ್ಪಡದೇ ಇರುವಂಥ ಕೆಲ ಜನಗಳನ್ನ ಹುಡುಕಿ ಸಂದರ್ಶನ ಮಾಡೋದು. ನಿಮ್ಮಲ್ಲೂ ಆ ಥರ ಯಾರೋ ಒಬ್ಬರು ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಕೆಲಸದ ಕುರಿತು ಮೆಸೇಜ್ ಮಾಡಿ. 9019331986 ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಖಂಡಿತ ನಾನು ನಿಮ್ಮದು ಬಂದು ಸಂದರ್ಶನ ಮಾಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಆದಷ್ಟು ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಗಣ್ಯರುಗಳು ಇರ್ತಾರೆ, ಅವ್ರುಗಳನ್ನ ಮಾಡ್ತಾಯಿದ್ದೀನಿ. ಕೆಲವೊಮ್ಮೆ ಸಿನಿಮಾ ಸಂಗೀತ ಅಂತ ಬಂದಾಗ ಸಂಗೀತಗಾರರು ಆ ಥರದವ್ರನ್ನ ನನ್ನ ಮಗಳ ಕಣ್ಣಲ್ಲೂ ಮಾಡಿಸುವಂಥ ಒಂದು ಸಾಧ್ಯತೆ ಇದೆ. ಯಾಕೆಂತಂದರೆ ಅವಳು ಒಬ್ಬಳು ಗಾಯಕಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು 14-16 ವರ್ಷದಿಂದ ಸಂಗೀತ ಅಭ್ಯಾಸ ಮಾಡ್ತಿದ್ದಾಳೆ. ಸೊ ಮ್ಯೂಸಿಕಲಿ ಸಂಬಂಧಪಟ್ಟಿದ್ದು ಯಾವ್ದಾರು ಇದ್ದರೆ ಅವಳ ಹತ್ರ ಮಾಡಿಸೋ ಒಂದು ಉದ್ದೇಶ ಇದೆ. ನನ್ನ ಮಗಳನ್ನ ನಿಮ್ಮ ಮಡಿಲಿಗೆ ಹಾಕ್ತಾಯಿದ್ದೀನಿ. ಸಿನಿಮಾ ಸರಸ್ವತಿ ಆ್ಯಸ್ ಇಟ್ ಈಸ್ ಬರ್ತಾ ಇರುತ್ತೆ, ಆದರೆ ಈ ವಾರ ಮಾತ್ರ ಈ 12:30 ಟೈಮ್ಗೆ ಇದ್ರದ್ದು ಮೇಕಿಂಗು, ಹಾಡು ಹೇಗಾಯಿತು, ಇದ್ರದ್ದೆಲ್ಲ ಡೀಟೇಲ್ಸ್ಗಳು ನಿಮಗೆ ಒಂದೊಂದಾಗಿ ಪ್ರತಿದಿನ 12:30ಗೆ ಬರ್ತಾ ಹೋಗುತ್ತೆ. ಈ ಕಾರ್ಯಕ್ರಮ ಎವ್ರಿ ಸ್ಯಾಟರ್ಡೇ ಆ್ಯಂಡ್ ಸಂಡೇ, ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 12:00 ಪ್ರಸಾರ ಆಗುತ್ತೆ. ಎಂದಿನಂತೆ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ನೆಕ್ಸ್ಟ್ ವೀಕಿಂದ ಸಿನಿಮಾ ಸರಸ್ವತಿ ಆ್ಯಸ್ ಇಟ್ ಈಸ್ ಮಂಡೇ ಟು ಫ್ರೈಡೇ 12:30 ಬಂದೇ ಬರುತ್ತೆ. ಸ್ಯಾಟರ್ಡೇ ಸಂಡೇ ಈ ನನಸಾದ ಕನಸು ಕಾರ್ಯಕ್ರಮ ಬರ್ತಾ ಇದೆ. ಇಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋ ಮತ್ತೊಬ್ಬ ವ್ಯಕ್ತಿ ಗೌತಮ್ ಶ್ರೀವತ್ಸ, ಮ್ಯೂಸಿಕ್ ಡೈರೆಕ್ಟ್ರು. ಒಬ್ಬ ಮನುಷ್ಯ ಒಂದು ಲೈಫ್ನಲ್ಲಿ ಸಾಧನೆ ಮಾಡಬೇಕಂತಂದರೆ ಏನೇನೆಲ್ಲ ಆಗಬೇಕು ಅನ್ನೋದೊಂದು ಇಟ್ಕೊಂಡು ಎಲ್ಲ ಒಂದು ಚಿಕ್ಕ ಅಪ್ಪನಾಗ ಒಂದು ಸ್ವಾರ್ಥ, ನನ್ನ ಮಗಳ ಹೆಸರಿನಲ್ಲಿ ಒಂದು ಸಾಹಿತ್ಯ ಬಂದರೆ ಚೆನ್ನಾಗಿರುತ್ತೆ ಅಂತ. ಸೊ ಒಂದು ಸಾಹಿತ್ಯ ಬರೆದೆ, ಆ ಸಾಹಿತ್ಯನ ಬರೆದು ಗೌತಮ್ ಅವರು ಕಳಿಸ್ದೆ. ಅಲ್ಲಿಂದ ಏನೇನಾಯಿತು, ಹಾಡು ಹೆಂಗೆ ಹುಟ್ಟಿತು, ಆ ಹಾಡ್ದು ಲಿರಿಕಲ್ ವಿಡಿಯೋ ಎಲ್ಲವೂ ಪ್ರತಿದಿನ ಇನ್ಮೇಲಿಂದ, ಅಂದರೆ ಇವತ್ತು ಬುಧವಾರ, ಇವತ್ತು ಇದು ಬಂತು, ಇನ್ನೊಂದಿಷ್ಟು ವಿಚಾರಗಳು ತಿಳಿಸ್ತೀನಿ. ನಾಳೆ ಮತ್ತೊಂದಿಷ್ಟು ಕಂಪೋಸಿಂಗ್ ವಿಚಾರಗಳು ತಿಳಿಸ್ತೀನಿ. ನಾಳಿದ್ದು ಆ ಹಾಡಿನ, ಅಂದರೆ ಶುಕ್ರವಾರ, ನಿಮಗೆ ಆ ಲಿರಿಕಲ್ ವಿಡಿಯೋ ಗೌತಮ್ ಅವ್ರ ಹಾಡೋದನ್ನು ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ಗೌತಮ್ ಅವರೇ, ನಿಮ್ಮ ಪ್ರೀತಿ ಒಂದು ಸಪೋರ್ಟ್ಗೆ ನನಗೆ ಕೊಟ್ಟಿದ್ದಕ್ಕೆ. ಸೊ ಜನಗಳೇ, ನಿಮ್ಮ ಹತ್ರ ನಾನು ಕೈ ಮುಗಿದು ಕೇಳ್ಕೊತಿದ್ದೀನಿ ಅನ್ನೋದೆಲ್ಲ ಒಂದು ರಾಜಕಾರಣಿ ಕೇಳ್ದಂಗೆ ಆಗ್ಬಿಡುತ್ತೆ. ನೋಡಿ, ಅವಳ ಶಕ್ತಿ ಮೀರಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಸೊ ನಿಮ್ಮ ಪ್ರೀತಿಯಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ, ಅವಳನ್ನ ಪ್ರೋತ್ಸಾಹ ಕೊಡಿ. ನಾನು ಯಾವತ್ತೂ ಕೇಳೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಕೇಳಲ್ಲ. ನಿಮಗೆ ಇಷ್ಟ ಆದರೆ ನೀವು ಅದನ್ನು ಹಂಚ್ತೀರಾ, ನೀವು ಅದನ್ನು ಎಲ್ಲರಿಗೂ ಹೇಳ್ತೀರಾ ಅಂತ ಗೊತ್ತು. ಖಂಡಿತವಾಗ್ಲೂ ನಾನೇ ಹೇಳ್ಕೊಬಾರ್ದು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ. ಒಂದು ಇಂಟರ್ವ್ಯೂ ಬೇಸ್ಡ್ ಪ್ರೋಗ್ರಾಮೇ, ಆದರೆ ಆ ಇಂಟರ್ವ್ಯೂಗೆ ಬರೋ ವ್ಯಕ್ತಿಗಳು ಸ್ವಲ್ಪ ಅಪರೂಪವಾಗಿರೋವಂಥವ್ರು. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. 101 ನೆನಪು ಮಧ್ಯದಲ್ಲಿ ಕಚಗುಳಿ ಅನ್ನೋ ಒಂದು ಬೇರೆ ಕಾರ್ಯಕ್ರಮ ಮಾಡೋದಕ್ಕೂ ಪ್ರಯತ್ನ ಪಟ್ಟೆ, ಆದರೆ ನನಗೆ ಅಂದ್ಕೊಳ್ಳೋ ಸ್ಪಂದನೆ ಸಿಕ್ಕಲಿಲ್ಲ. ಸೊ ಆ ಕಾರ್ಯಕ್ರಮ ನಿಲ್ಲಿಸಿದೆ. ಇದು ಖಂಡಿತವಾಗ್ಲೂ ಒಂದು ಹಂತಕ್ಕೆ ನಾನು ನನ್ನ ಕೈನಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ತೀನಿ. ಯಾಕೆಂದರೆ ನೀರು ಇಳಿದ ಮೇಲೆ ಆಳ ಗೊತ್ತಾಗೋದು ಅನ್ನೋ ಹಾಗೆ
ಈ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಾಗ ಎಷ್ಟು ಜನ ಸಾಧಕರು ಎಲೆಮರೆ ಕಾಯ್ತಾರ ಇದ್ದಾರೆ, ಅವ್ರು ಎಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಬಟ್ ನಾವು ಅವ್ರನ್ನ ಗುರ್ಸೋದ್ರಲ್ಲಿ ಎಲ್ಲೋ ತಡ ಮಾಡ್ತಿದ್ದೀವಿ ಅನ್ನಿಸ್ತು. ಅಂಥವ್ರನ್ನೆಲ್ಲ ರೆಕಗ್ನೈಸ್ ಮಾಡೋ ಒಂದು ಪುಟ್ಟ ಪ್ರಯತ್ನ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳನ್ನ ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ. ನನಸು ರಘುರಾಮ್ಗೆ ಹರಸಿ ಹಾರೈಸಿ ಆಶೀರ್ವದಿಸಿ. ನಮಸ್ಕಾರ. ಹಲೋ ಸರ್. ಗೌತಮ್ ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಸರ್. ನೀವ್ ಹೇಗಿದ್ದೀರಾ ಗೌತಮ್ ಸರ್? ಚೆನ್ನಾಗಿದ್ದೀನಿ ಸರ್. ಲಾಂಗ್ ಟೈಮ್. ವೆರಿ ಲಾಂಗ್ ಟೈಮ್. ಹೇಗಿದ್ದಾರೆ ಅಪ್ಪ ಅಮ್ಮ ಮೇಡಮ್? ಎಲ್ಲ ಸೂಪರ್ ಸರ್, ಎಲ್ಲ ಸೂಪರ್. ನಿಮ್ಮ ಮನೇಲಿ ಸರ್? ಫೈನ್ ಸರ್, ಥ್ಯಾಂಕ್ ಯು. ಫೈನ್, ಥ್ಯಾಂಕ್ ಯು ಸರ್. ಗೌತಮ್ ಸರ್, ಏನಿಲ್ಲ, ಒಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಮಗಳ್ ಬಿಟ್ಬಿಟ್ಟು, ಅದಕ್ಕೆ ಒಂದು ಮ್ಯೂಸಿಕ್ ವಿಷಯವಾಗಿ ಒಂದು ಸಾಂಗ್ ಮಾಡೋಣ ಅಂತ. ಸೊ ಅದಕ್ಕೆ ಯಾವಾಗ ಫ್ರೀ ಇರ್ತೀರಾ ಗೌತಮ್ ಸರ್? ಒಂಚೂರು ಮಾತಾಡ್ಬೇಕಿತ್ತು. ಬನ್ನಿ ಸರ್, ಬೆಳಿಗ್ಗೆ ಬನ್ನಿ, ಮಾತಾಡೋಣ. ನಾಳೆ ಬರ್ಲಾ? ಬಂದ್ಬಿಡಿ ಸರ್, ಬಂದ್ಬಿಡಿ ಬೆಳಿಗ್ಗೆ. ಓಕೆ ಗೌತಮ್ ಸರ್, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಗೌತಮ್ ಶ್ರೀವತ್ಸ ನಮ್ಮ ಮೈಸೂರು ಮೋಹನ್ ಅವ್ರ ಮನೆ, ಇಲ್ಲಿಗೆ ಬಂದಿದ್ದೀನಿ. ಸಾಂಗ್ನ ಒಂದು ಕಂಪೋಸಿಂಗ್ ಮಾಡಿಸ್ಬೇಕು. ನನ್ನ ಹೊಸ ಪ್ರೋಗ್ರಾಮ್ ಬಗ್ಗೆ ತಿಳಿಸಿದೆ ನಿಮಗೆ. ಇದೇ ಅವ್ರ ಮನೆ. ಬನ್ನಿ ಸ್ಟುಡಿಯೋಗೆ ಹೋಗೋಣ. ಏನೇನಾಗುತ್ತೆ ನೇರವಾಗಿ ಹಾಗೆ ಲೈವ್ ಆಗಿ ತೋರಿಸ್ತೀನಿ ನಿಮಗೆ. ಬನ್ನಿ. ಮೈಸೂರು ಮೋಹನ್ ನಿಲಯಂ. ಗೌರವ್ ಅವರು ಫೋನ್ ಮಾಡಿ. ಗೌತಮ್ ಸರ್ ನಮಸ್ಕಾರ. ಇದ್ದೀನಿ, ನಿಮ್ಮ ಮನೆ ಆಚೆ ಇದ್ದೀನಿ. ಓಕೆ ಯಾ, ಥ್ಯಾಂಕ್ ಯು. ಎಷ್ಟನೇ ಫ್ಲೋರು? ಬರ್ತಾರಾ ಗೌರವ್ ಅವರು? ಓಕೆ ಥ್ಯಾಂಕ್ ಯು. ಗೌತಮ್ ಅವ್ರ ಬ್ರದರು ಗೌರವ್ ಅಂತ ಬರ್ತಿದ್ದಾರಂತೆ. ಸರ್ ಇವರೇ ಸ್ನೇಹಿತರೆ, ಗೌರವ್ ಅಂತ ನಮ್ಮ ಗೌತಮ್ ಅವ್ರ ಬ್ರದರು. ಇವರು ಒಬ್ಬ ಅದ್ಭುತವಾದ ಮ್ಯೂಸಿಷಿಯನ್ನು, ನಮ್ಮ ಮೈಸೂರು ಮೋಹನ್ ಅವರ ಎರಡನೇ ಮಗ. ಸರ್ ಹೇಗಿದ್ದೀರಾ? ಆರಾಮಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಎಲ್ಲಿ ಸರ್ ಸ್ಟುಡಿಯೋ? ಸರ್ ಮೇಲ್ಗಡೆ ಇದೆ, 4th ಫ್ಲೋರಾ? ಮತ್ತೆ ಹೇಗಿದೆ ಹೊಸ ಮನೆ? ಅಡ್ಜಸ್ಟ್ ಆಯ್ತಾ? ಹಾಂ ಅಡ್ಜಸ್ಟ್ ಆಯ್ತು ಸರ್, ಎಲ್ಲ ಚೆನ್ನಾಗಿದೆ. ಅಪ್ಪ ಹೇಗಿದ್ದಾರೆ? ತಂದೆ ಎಲ್ಲರೂ ಆರಾಮ ಸರ್. ಶ್ರೀವಾರಿ ಮ್ಯೂಸಿಕ್. ನೋಡಿದ್ದೀನಿ, ಗೌತಮ್ ಅವ್ರು ಆಗ್ತಾ ಇದ್ದು. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್ ಸ್ಟುಡಿಯೋ? ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿದೆ, ಸೂಪರ್ ಆಗಿದೆ. ಸೊ ಇದು ನನ್ನ ಫಿಲಮ್ ವರ್ಕಿಂಗ್ ಸ್ಪೇಸು. ಸೊ ನನ್ನ ಪ್ರೋಗ್ರಾಮಿಂಗು, ವಾಯ್ಸ್ ಮಿಕ್ಸಿಂಗು. ನೈಸ್ ಸರ್. ನಿಮ್ದು ಆ ಸ್ಟುಡಿಯೋಗಿಂತ ದೊಡ್ಡದಾಗಿದೆ ಅನಿಸ್ತಾ ಇದೆ. ನಿಮ್ದು ಹಳೇದು ಉತ್ತರಲ್ಲಿ ಅಲ್ವಾ? ಇದು ಬಿಟ್ಟು ಕೆಳಗಡೆನೂ ನಂದು ಎರಡು ಸ್ಟುಡಿಯೋ ಇದೆ. ರೆಡಿ ಆಗ್ತಾ ಇದೆ. ಅದು ಕಮರ್ಷಿಯಲ್ ಆಗಿ. ನೈಸ್. ಎಷ್ಟು ದಿವಸ ಆಯ್ತು ಇಲ್ಲಿ? ಫ್ಲೂಟ್ ಚೆನ್ನಾಗಿದೆ ಸರ್. ಇದು ಸುಮಾರು ಒನ್ ಇಯರ್ ಆಯ್ತು ಸರ್ ನಾನು ಇದು ಮಾಡಿ. ಸೊ ನೈಸ್. ಮತ್ತೆ ಗೌತಮ್ ಸರ್, ಬೇರೆ ಸಮಾಚಾರಗಳು? ಯು ಶುಡ್ ಟೆಲ್ ಮಿ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಗೌರವ್ ಸರ್ ಕೂತ್ಕೊಳ್ಳಿ. ಸರಿ ಅಂತ ಅಂತೀರಾ ಸರ್? ಇಲ್ಲ, ಫಸ್ಟು ಅದೇ ಇವಾಗ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳದು. ಇಲ್ಲ, ಅವಳ ಕೈನಲ್ಲಿ ಈ ಸೊಸೈಟಿಯ ಯಾರೇ ಇರಲಿ, ಅದು ಅವರು ಸಾಧನೆ ಮಾಡಿರೋರು ಇರಲಿ, ಇಲ್ಲ ಸಾಧನೆ ಮಾಡೋ ಹಾದಿಲಿದ್ದು ಅವರಿಗೆ ರೆಕಗ್ನಿಷನ್ ಸಿಗದಿರೋರು ಇರಲಿ, ಇಟ್ ಮೇ ಬಿ ಎನಿಥಿಂಗ್, ಯಾರೇ ಇರಲಿ, ಅವ್ರನ್ನ ಒಂದು ಇಂಟರ್ವ್ಯೂ ಮಾಡೋಣ ಅಂತ. ಅವ್ರುಗಳನ್ನ ಎಲ್ಲರೂ, ಅಂದರೆ ಸಿನಿಮಾ ಬಿಟ್ಟು ಬೇರೆ ಕ್ಷೇತ್ರದ ಗಣ್ಯರನ್ನ. ಸೊ ಅದಕ್ಕೆ ಒಂದು ಇದು ಮಾಡಿ ನಿಮಗೊಂದು ವಾಟ್ಸಪ್ ಕಳಿಸಿದ್ದೆ ನಾನು ನಿಮಗೆ, ಸಾಹಿತ್ಯದ್ದು. ಫೋನಲ್ಲಿ ಮಾತಾಡಿದಾಗ ನೀವು ಹೇಳಿದ್ರಲ್ಲ, ಸೊ ಅದಕ್ಕೊಂದು ಮಾಡೋಣ ಅಂತ ಅಂದ್ಕೊಂಡು ಮ್ಯೂಸಿಕ್ ಒಂಚೂರು ಡಿಸ್ಕಷನ್ ಮಾಡೋಣ ಅಂತ. ಶೋರ್ ಸರ್, ಡೆಫಿನೆಟ್ಲಿ ಚೆನ್ನಾಗಿದೆ. ನೋಡಿ, ಸಾಹಿತ್ಯನೂ ನೋಡಿದೆ. ಹಾಂ, ಚೆನ್ನಾಗಿದೆ, ಒಂದು ಮೋಟಿವೇಟಿಂಗ್ ಆಗಿದೆ. ಅದು ಒಂದಂದರೆ ಏನಕ್ಕೆ ನಾವು ಹುಡ್ತೀವಿ, ಪರ್ಪಸ್ ಏನು ಅಂತ ಹೇಳುವಂಥ ಒಂದು ಪ್ರಯತ್ನ. ಸೊ ಪ್ರೋಗ್ರಾಮಲ್ಲಿ ಫುಲ್ ಸಾಂಗ್ ಇರೋದಿಲ್ಲ. ನಾನು ನಿಮ್ಮದೊಂದು ಅನ್ಪ್ಲಗ್ಡ್ ವರ್ಷನ್ ಥರ ಮಾಡಿ ಲಿರಿಕಲ್ ವಿಡಿಯೋ ಥರ ಮಾಡ್ತೀನಿ. ಆದರೆ ಅದನ್ನೊಂದು ವಿಡಿಯೋ ಶೂಟ್ ಮಾಡ್ತೀನಿ ಆಮೇಲೆ. ಬಟ್ ಫಸ್ಟ್ಗೆ ಅದನ್ನು ಮಾಡ್ತೀನಿ. ಬಟ್ ಜನಕ್ಕೆ ಆ ಪ್ರೋಗ್ರಾಮ್ ಏನು ಅಂತ ಹೇಳೋಕೆ ಒಂದು ಮ್ಯೂಸಿಕ್ ಮೂಲಕ ಹೇಳಿ, ಆಮೇಲೆ BGMಸು ಟ್ರ್ಯಾಕ್ಸು ಬೇಕಾಗುತ್ತೆ. ಸೊ ಅದನ್ನು ಒಂದು ನಿಮ್ಮ ಒಂದು ಕೈ ಚಳಕ ಬಿದ್ದರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಅದು ಅವಳ ಹೆಸರು ನನಸು ಅಲ್ವಾ? ಸೊ ಅದಕ್ಕೆ ನನಸಾಗುವುದು ಕನಸು ಅಂತ ಕೂರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅದಕ್ಕೆ ಸೊ ಒಂದು ಮೋಟಿವೇಶ್ನಲ್ಲು, ಒಂದು ಯಾರೇ ಇವಾಗ ಪ್ರೋಗ್ರಾಮ್ ನೋಡದಿರೋರಿಗಲಿ ಬೇರೆ ಅದನ್ನು ಕೇಳಿದಾಗ, ಆ ಫೀಲ್ ಕೇಳಿದಾಗ, ಒಂದು ಗ್ರೋತ್, ಒಬ್ಬ ಮನುಷ್ಯನ ಗ್ರೋತ್ಗೆ ಏನೇನು ಇರಬೇಕು ಅನ್ನೋದು ಒಂದು ಕೆಲವು ಪಾಯಿಂಟ್ಸ್ಗಳ ಥರ ಬರ್ಕೊಂಡಿರೋದು. ಅದನ್ನು ಜೊತೆ ಒಂದು ರಾಗ ಇಟ್ಕೊಂಡು ಪರ್ಟಿಕ್ಯುಲರ್ ಆಗಿ ಹಾಂಟ್ ಆಗೋ ಒಂದು ರಾಗ ಇಟ್ಕೊಂಡು ಏನೋ ಪ್ಲಾನ್ ಮಾಡೋಣ ಅಂತಿದ್ದೀನಿ. ಓಕೆ, ಸುಮ್ಮನೆ ಒಂದು ಹಮ್ ಮಾಡ್ತೀನಿ. ಓಕೆ ನೋಡಿ ನಿಮ್ಮ ಸಿಚುವೇಶನ್. ಹೊಟ್ಟೆ ಒಂದು ಸೊಗಸು, ಅದರಲ್ಲಿ ಬರುವ ಸಣ್ಣ ಮುನಿಸು,
ಸೊಗಸು ಅದರಲ್ಲಿ ಬರುವ ಸಣ್ಣ ಮುನಿಸು ಬದುಕಿನ ಸವಾಲಿಗೆ ನೀ ಸಣಿಸು ಕಷ್ಟಗಳ ನೀನೇ ಎದುರಿಸು ಅವಮಾನಗಳ ನೀನೇ ಬೇಯಿಸು 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 ಹೊಟ್ಟೆ ಒಂದು ಸೊಗಸು. ಇದು ಒಂದು ಸ್ಕ್ರಾಚ್ ಥರ ಅನ್ಕೊಂಡಿದ್ದೀನಿ ಪಲ್ಲವಿಗೆ. ಓಕೆ, ಅಲ್ಲ ಟ್ಯೂನ್ ವೈಸಲ್ಲಿ ಡೆಫಿನೆಟ್ಲಿ ನಾವು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ತುಂಬ ಚೆನ್ನಾಗಿದೆ. ಇದೊಂಥರ ಈ ನಮ್ಮ ಪ್ರಸಂಗದ ಗೆಂಡೆ ತಿಮ್ಮದು ಒಂದು ನೋಟದಾಗೆ ನಗೆಯ ಬೀರಿ ಆ ಫೀಲಲ್ಲಿದೆ. ಬಟ್ ಏನಂದರೆ ಗೌತಮ್ ಸರ್, ಈ ಪರ್ಟಿಕ್ಯುಲರ್ ಇವಳು ಇವಾಗ ನಾನು ಈ ಪ್ರೋಗ್ರಾಮ್ ಮಾಡಂಗಿದ್ರೆ ಓಕೆ, ನನ್ನ ಮೆಚುರಿಟಿಗೆ ಇದು, ಓಕೆ ಅವಳು ಇನ್ನೂ ಚಿಕ್ಕವಳಲ್ವಾ, ಓಕೆ ಸೊ ಸ್ವಲ್ಪ ಈ ಪೆಪ್ಪಿ ಇದ್ರೆ ಒಂದು ಚೆನ್ನಾಗಿರುತ್ತೆ ಟ್ಯೂನು, ಒಂದು ಸ್ವಲ್ಪ ಒಂಚೂರು ಈ ಟ್ರೆಂಡ್ಗೆ ಇವತ್ತಿನ ಈ ಅಫ್ಕೋರ್ಸ್ ಕಂಟೆಂಟ್ ಬಂದ್ಬಿಟ್ಟು ಮೆಚ್ಯೂರ್ಡ್ ಕಂಟೆಂಟಿಗೆ ನೀವು ಸಾಂಗ್ ಕಂಪೋಸ್ ಮಾಡಿದ್ದೀರಾ. ಬಟ್ ಆ ಟ್ಯೂನು ಕೇಳಬೇಕಾದ್ರೆ ಫಸ್ಟ್ ಸ್ವಲ್ಪ ಇವಾಗ ನಮ್ಮ ಏಜ್ ಗ್ರೂಪ್ನವ್ರಿಗೆಲ್ಲ ಪಟ್ಟಂತ ಕನೆಕ್ಟ್ ಆಗ್ಬಿಡುತ್ತೆ. ಈ ಹುಡುಗರುಗಳಿಗೆ ಒಂಚೂರು ಸ್ವಲ್ಪ ಏನೋ ಒಂಥರ ಒಂದು ಮಜಾ ಬೇಕಲ್ಲ ಅವ್ರಿಗೆ. ನೋ ಪ್ರಾಬ್ಲಮ್. ಅದನ್ನ ಏನು ನಿಮಗೆ ಒಂದು ನನಗೆ ನೀವು ಮಾಡ್ಬಿಟ್ಟು ನನಗೆ ಹೇಳಿದ್ರು ತೊಂದರೆ ಇಲ್ಲ. ನಾನೇನ್ ಮಾಡ್ತೀನಿ, ಒಂದು ಸ್ಕ್ರಾಚ್ ತರ ಹೋಮ್ವರ್ಕ್ ಮಾಡಿ, ಓಕೆ, ಸೊ ಇವತ್ತು ಏನ್ ಪೆಪ್ಗೆ ಅದು ಏನೇನು ರಿದಮ್ ಬೇಕು ಅದನ್ನ ನೋಡ್ಕೊಂಡು ನಾನು ಸೆಟ್ ಮಾಡಿ ಟೆಂಪೋ ಒಂಚೂರು ಫಾಸ್ಟ್ ಟೆಂಪೋ ಇದ್ಬಿಟ್ರೆ ಚೆನ್ನಾಗಿರುತ್ತೆ. ಬಟ್ ಇದು ಚೆನ್ನಾಗಿದೆ, ಟ್ಯೂನ್ ಹಿಂಗೆ ಇಟ್ರಿ ಯಾವ್ದಕ್ಕಾರು ಬಳಸ್ಕೊಳ್ಳೋಣ, ಯಾರಿಗೂ ಕೊಡೋಕೆ ಹೋಗ್ಬಿಡಿ, ಚೆನ್ನಾಗಿದೆ ಟ್ಯೂನ್. ನಾನು ಅದನ್ನ ಹೋಮ್ವರ್ಕ್ ಮಾಡ್ಬಿಟ್ಟು ನನಗೆ ಫೋನ್ ಮಾಡಿ, ನಾನು ಅಲ್ಲಿ ಬರ್ತೀನಿ. ಓಕೆ, ಥ್ಯಾಂಕ್ ಯು ಗೌತಮ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗೌರವ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಕಾಯ್ತಿರಿ, ಗೌತಮ್ ಅವ್ರ ಕೈ ಚಳಕದಿಂದ ಏನು ಬರುತ್ತೆ ನೆಕ್ಸ್ಟ್ ನೋಡೋಣ. ಥ್ಯಾಂಕ್ಸ್.